ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ತುಂಬ ಜನಕ್ಕೆ ಅಂದರೆ ಯಾರೆಲ್ಲ ಡಿಗ್ರಿಯನ್ನು ಈ ವರ್ಷ ಪಾಸ್ ಮಾಡಿದ್ದಾರೆ ನೋಡಿ, ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿ ವಿಚಾರವನ್ನು ತಿಳಿಸೋಕ್ಕೆ ಬಂದಿದ್ದೀನಿ. ಸೊ ಅವರಿಗೆಲ್ಲರಿಗೂ ಕೂಡ ಯಾರೆಲ್ಲ ಜಾಬ್ ನೋಡ್ತಾ ಇದ್ದಾರೆ, ಯಾರೆಲ್ಲ ಡಿಗ್ರಿ ಪಾಸ್ ಆಗಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿಯನ್ನು ಇಲ್ಲಿನ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ಯೂಸ್ ಆಗುತ್ತೆ ಡಿಗ್ರಿ ಪಾಸ್ ಆದವರಿಗೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಡಿಗ್ರಿ ಪಾಸ್ ಆಗಿದ್ದರೆ ಸೊ ಅವರಿಗೂ ಕೂಡ ಶೇರ್ ಮಾಡಿರಿ. ಶೇರ್ ಮಾಡಿದರೆ ನಮ್ಮಿಂದ ಬೇರೆ ಜನಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗಿರುತ್ತೆ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡಿರಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಡೈಲಿ ಬರ್ತಾ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡಿರಿ. ಇವತ್ತಿನ ವೀಡಿಯೋ ಹೇಗಿದೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಇವತ್ತು ಏನು ವಿಷಯ ಅಂತ ಹೇಳಿ ನೋಡ್ತಾ ಇದ್ದರೆ, ಡಿಗ್ರಿ ಯಾರೆಲ್ಲ ಪಾಸ್ ಆಗಿದ್ದೀರಿ ಅವರಿಗೆ ಪ್ರತಿ ತಿಂಗಳು 48,000ದಿಂದ 60,000ದವರೆಗೆ ಏನಿಲ್ಲಿ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಏನಪ್ಪ ಏನು ಕೆಲಸ ಅಂತ ಕೇಳಿ ನೀವು ಕೇಳೋದಾದರೆ, ಡಿಗ್ರಿ ಪಾಸ್ ಆದವರಿಗೆ SBI ಬ್ಯಾಂಕ್ನಲ್ಲಿ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ಸ್ ಉದ್ಯೋಗವನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದು ಡಿಗ್ರಿ ಪಾಸ್ ಆದವರೆಲ್ಲರೂ ಕೂಡ ಇಲ್ಲಿ ಅಪ್ಲಿಕೇಶನ್ನ ಹಾಕೊಬೋದಾಗಿರುತ್ತೆ. ಸೊ ಇದು SBI SCO ನೇಮಕಾತಿ 2024. ಸೊ ಇಲ್ಲಿ ಯಾರೆಲ್ಲ ಡಿಗ್ರಿ ಪಾಸ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ SBI ಬ್ಯಾಂಕ್ಗಳಲ್ಲಿ, ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಹೇಳ್ತಾರೆ ಬ್ಯಾಂಕ್ಗಳು, ಸೊ ನೀವೆಲ್ಲೇ ವಾಸವಾಗಿರ್ರಿ, ನಿಮ್ಮ ಪಕ್ಕದ ನಿಮ್ಮ ಹತ್ತಿರದ ಎಲ್ಲೇ SBI ಬ್ಯಾಂಕ್ಸ್ ಇದ್ದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಇದಕ್ಕೆ ಒಟ್ಟು 150 ಸ್ಪೆಷಲಿಸ್ಟ್ ಕೇಡರ್ ಆಫೀಸ್ಗಳ ಹುದ್ದೆಗೆ ಆಹ್ವಾನ ಇದೆ. ಅಂದರೆ ಅರ್ಜಿಗೆ 150 ಸೀಟ್ಸ್ ಇಲ್ಲಿ ಖಾಲಿ ಇರುವಂಥದ್ದು. ಸೊ ನೀವು ಅಪ್ಲಿಕೇಶನ್ನ ಬೇಗ ಹಾಕ್ಕೊಬೇಕಾಗಿರುತ್ತೆ. ಸೊ ಇದಕ್ಕೆ ಏನು ಲಾಸ್ಟ್ ದಿನಾಂಕ ಅಂತ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಹೌದು, ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಜೂನ್ 27, ಅಂದರೆ ಇದೇ ತಿಂಗಳು ಜೂನ್ 27ಕ್ಕೆ ಇಲ್ಲಿ ಅರ್ಜಿ ಸ್ಟಾಪ್ ಆಗುತ್ತೆ. ಸೊ ಇನ್ನೂ ಕೂಡ 17 ದಿನ ಟೈಮ್ ಇದೆ. ಸೊ ನೀವು ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕ್ಕೊಬೇಕು, ಇಲ್ಲಾಂದರೆ ಸೀಟ್ ಸಿಕ್ಕಲ್ಲ. ಸೊ ಈ ವರ್ಷ ಯಾರೆಲ್ಲ ಡಿಗ್ರಿ ಪಾಸ್ ಆಗಿದ್ದೀರಾ, ಜಾಬ್ ನೋಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿ ನೀವು ಕೇಳೋದಾದರೆ, ಸೈಬರ್ ಸೆಂಟ್ರಿಗೆ ಹೋಗಿ ವಿಚಾರಿಸಿ. SBI ಬ್ಯಾಂಕ್ಗಳಲ್ಲಿ ಬ್ಯಾಂಕ್ಸ್ ಈ ಥರ ಕೆಲಸ ಖಾಲಿ ಇದೆ ಅಂತ ಹೇಳ್ಬಿಟ್ಟು, ಈ ಥರ SBI ಬ್ಯಾಂಕ್ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಜಾಬ್ಸ್ ಖಾಲಿ ಇದೆ ಅಂತೆ, ಆನ್ಲೈನಲ್ಲಿದ್ದರೆ ಅಪ್ಲಿಕೇಶನ್ಸ್ ಹಾಕ್ಕೊಡಿ ಅಂತ ಕೇಳಿ. ಬೇರೆ ಏನಾದರೂ ಮಾಹಿತಿ ಬೇಕಿದ್ದರೆ, ಲಿಂಕ್ ಏನಾದರೂ ಪ್ರೊವೈಡ್ ಮಾಡಬೇಕಾ ನಿಮಗೆ ಅಂತ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ, ಮತ್ತೇನಾದರೂ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಏನಾದರೂ ನಿಮಗೆ ಡೀಟೇಲ್ಸ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ಸ್ ಮಾಡಿರಿ, ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ್ದಾರು ಅಪ್ಲಿಕೇಶನ್ ಹಾಕೋಬೇಕು ಅಂತೇಳಿ ಆದಷ್ಟು ನೀವು ಬ್ಯಾಂಕ್ಸಲ್ಲೇ ಹೋಗಿ ಕೇಳಬಹುದು. ಮತ್ತು ನೀವು ಆನ್ಲೈನಲ್ಲಿ ಅಂದರೆ ಸೈಬರ್ ಸೆಂಟರ್ಸಲ್ಲೂ ಕೂಡ ಹೋಗಿ ನೀವು ವಿಚಾರಿಸ್ಬೋದು. ಏಕೆಂದರೆ ಈ ಉದ್ಯೋಗಗಳೆಲ್ಲ ಖಾಲಿ ಇದ್ದಾಗ ಸೈಬರ್ ಸೆಂಟ್ರ್ಗಳಿಗೆಲ್ಲನೂ ಆಲ್ಮೋಸ್ಟ್ ನೋಟಿಫಿಕೇಷನ್ಸ್ ಎಲ್ಲ ಹೋಗಿರುತ್ತೆ. ನೀವು ಈ ಥರ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ಸಲ್ಲಿ ಆ ರೀತಿ ಹೋದಾಗ ನೀವು ಆನ್ಲೈನಲ್ಲೇ ಜಸ್ಟ್ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ, ಏನು ಹೇಳ್ತಾರೆ ಬೇಸಿಕ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ಡಿಗ್ರಿ ಸರ್ಟಿಫಿಕೇಟ್ ಅಂತೂ ಮೇನ್ ಕೇಳ್ತಾರೆ. ಸೊ ಬಾಕಿ ಗೊತ್ತಲ್ಲ ನನಗೆ, ಬೇಸಿಕ್ ಡಾಕ್ಯುಮೆಂಟ್ಸ್ ಅಷ್ಟೇ ಇರುತ್ತೆ. ಸೊ ನೀವು ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಮತ್ತು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ನೀವು ವಿಚಾರಿಸಿ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೂ ಕೂಡ ಒಂದ್ಸರಿ ವಿಸಿಟ್ ಕೊಡಿ. ಸೊ ಈ ರೀತಿ ಖಾಲಿರುವಂತಹ ಜಾಬ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಮತ್ತು ಇನ್ನೂ ಹೆಚ್ಚಿನ ಜಾಬ್ಸ್ ಬಗ್ಗೆ ಬೇಕಿದ್ದರೆ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆಯ ದಿನಾಂಕ 27 ಮರೆಯೋಕ್ಕೆ ಹೋಗ್ಬಿಟ್ಟು ಬೇಗ ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.